ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ನವೋದಯದ ಮೆಂಟಲ್ ಎಬಿಲಿಟಿ 10 ಚಾಪ್ಟರ್ ಇರುತ್ತೆ. ಅದರಲ್ಲಿ ಮೊದಲನೇ ಲೆಸನ್ ಆದಂತಹ ಆಡ್ ಅಂಡ್ ಔಟ್ ಬಗ್ಗೆ ನಾವು ಏನ್ ಮಾಡ್ತಿದೀವಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂತಾ ಇದೀವಿ. ಅದು ನಿಮ್ಗೆ ತುಂಬಾ ಸಿಂಪಲ್ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ, ಚಿಂತನೆ ಮಾಡಬೇಡಿ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 4 ಕ್ವಶನ್ಸ್ ಇರುತ್ತೆ. ಇದನ್ನ ನಿಮ್ಗೆ ಎಕ್ಸಾಮಿನೇಷನ್ ಕೊಡ್ತಾರೆ. ಓಕೆನಾ? ಎಸ್, ಈಗ ನೋಡ್ಕೊಳ್ಳಿ, ಆಡ್ ಅಂಡ್ ಔಟ್ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಪುಟಾಣಿಗೆ ಇದರಲ್ಲಿ 4 ಪಿಕ್ಚರ್ಸ್ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. 4 ಪಿಕ್ಚರ್ಸ್ ಅಲ್ಲಿ 3 ಪಿಕ್ಚರ್ಸ್ ಏನಾಗಿರುತ್ತಪ್ಪ ಅಂತಂದ್ರೆ ಸೇಮ್ ಇರುತ್ತೆ. ಓಕೆನಾ? ಒಂದು ಪಿಕ್ಚರ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಹಾಗಾದ್ರೆ ಯಾವ ರೀತಿ ಡಿಫ್ರೆಂಟ್ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಕ್ಲಿಯರ್ ಆಗಿ ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಅದಕ್ಕೆ ಮೊದಲು ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ನಮ್ಮ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಓಕೆನಾ? ಎಸ್, ಫಸ್ಟ್ ಕ್ಲಾಸ್ ನೋಡ್ಕೊಳ್ಳಿ. ನಾನು ಏನ್ ಹೇಳಿದ್ದೀನಪ್ಪ ಅಂತಂದ್ರೆ ಎಷ್ಟು ಪಿಕ್ಚರ್ಸ್ ಇರುತ್ತೆ? 4 ಪಿಕ್ಚರ್ಸ್ ಇರುತ್ತೆ. ನೋಡ್ಕೊಳ್ಳಿ, ABCD ಅಂತ ಹೇಳ್ಬಿಟ್ಟು 4 ಪಿಕ್ಚರ್ಸ್ ಇರುತ್ತೆ. ನಿಮ್ಮ ಕಣ್ಣ ಮುಂದೆ 4 ಪಿಕ್ಚರ್ಸ್ ಇದೆ. ಅದ್ರಲ್ಲಿ ಏನಾಗಿರುತ್ತಪ್ಪ ಅಂದ್ರೆ 3 ಸೇಮ್ ಇದ್ದು ಒಂದು ಮಾತ್ರ ಏನಾಗಿರುತ್ತಪ್ಪ ಅಂದ್ರೆ ಡಿಫರೆಂಟ್ ಇರುತ್ತೆ. ಓಕೆನಾ? ಈಗ ನೋಡ್ಕೊಳ್ಳಿ, ಕ್ವಶನ್ ನಂಬರ್ 1 ಅದಲ್ವಾ. ಆಪ್ಷನ್ ಎ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಏನ್ ಕೊಟ್ಟಿದ್ದಾರೆ, ಒಂದು ಪಿಕ್ಚರ್ ಇದೆ. ಅದ್ರಲ್ಲಿ ಎಷ್ಟು ಲೈನ್ಸ್ ಇದೆ ಅಂತ ಹೇಳಿದ್ರೆ 1 2 3 4 ಲೈನ್ಸ್ ಇದೆಯಲ್ಲ. ಓಕೆನಾ? ಆಪ್ಷನ್ ಎ ಒಂದು ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ 4 ಲೈನ್ಸ್ ಇದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಆಪ್ಷನ್ ಬಿ ನೋಡ್ಕೊಳ್ಳಿ. ಆಪ್ಷನ್ ಬಿ ಅಲ್ಲಿ ಒಂದು ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ ಇದೆ ಅದರಲ್ಲಿ. ಓಕೆನಾ? ಅದರಲ್ಲಿ ಎಷ್ಟು ಲೈನ್ಸ್ ಇದೆ ನೋಡ್ಕೊಳ್ಳಿ, 1 2 3 ಇದೆ. ಹೌದಲ್ವಾ? ಓಕೆನಾ? ಗೊತ್ತಾಯ್ತಾ? ಆಪ್ಷನ್ ಎ ಅಲ್ಲಿ ಎಷ್ಟು ಲೈನ್ ಇತ್ತು? ಆಪ್ಷನ್ ಬಿ ಅಲ್ಲಿ ಎಷ್ಟು ಲೈನ್ ಇದೆ? 3 ಲೈನ್ಸ್ ಇದೆ. ಆಪ್ಷನ್ ಸಿ ನೋಡ್ಕೊಳ್ಳಿ. ಆಪ್ಷನ್ ಸಿ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಎಷ್ಟು ಲೈನ್ಸ್ ಇದೆ? ಇದರಲ್ಲಿ ಏನಿದೆ? ಸ್ಕ್ವೇರ್ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಇದು 1 2 3 4 ಲೈನ್ಸ್. ಹೌದಲ್ವಾ? 4 ಲೈನ್ಸ್ ಇದೆಯಾ? ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ಅಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರಲ್ವಾ. ಸೊ ಇದರಲ್ಲಿ ಎಷ್ಟು ಲೈನ್ಸ್ ಇದೆ ನೋಡೋಣ, 1 2 3 4. ಹೌದಲ್ವಾ? ಸೊ ಆಪ್ಷನ್ ಎ ಅಲ್ಲಿ ಎಷ್ಟು ಲೈನ್ಸ್ ಇದೆ? 4. ಆಪ್ಷನ್ ಸಿ ಅಲ್ಲಿ ಎಷ್ಟು ಲೈನ್ಸ್ ಇದೆ? 4. ಆಪ್ಷನ್ ಡಿ ಅಲ್ಲಿ ಎಷ್ಟು ಲೈನ್ಸ್ ಇದೆ? 4. ಆಪ್ಷನ್ ಬಿ ಅಲ್ಲಿ ಎಷ್ಟು ಲೈನ್ಸ್ ಇದೆ? 3. ಯಾವ್ದು ಆನ್ಸರ್? ಯಾಕೆ? ಸಿ ಡಿ ಅಲ್ಲಿ 4 ಲೈನ್ಸ್ ಇದೆ, ಆಪ್ಷನ್ ಬಿ ಅಲ್ಲಿ ಮಾತ್ರ 3 ಲೈನ್ಸ್ ಇದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಗೊತ್ತಾಯ್ತಾ? ಇಷ್ಟು ಸಿಂಪಲ್. ಓಕೆನಾ? ಎಸ್, ಥ್ಯಾಂಕ್ ಯು. ಕ್ವಶನ್ ನಂಬರ್ 2. ಎಸ್, ಹಾಗಾದ್ರೆ ಇದ್ರಲ್ಲಿ ಏನೇನು ಯಾವ್ದು ಆನ್ಸರ್ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಸೇವ್ 4 ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಓಕೆನಾ? ಆಪ್ಷನ್ ಎ ಬಿ ಸಿ ಡಿ ಅಂತ 4 ಪಿಕ್ಚರ್ಸ್ ಇದೆಯಲ್ಲ, ಇದರಲ್ಲಿ 3 ಸಿಮಿಲರ್ ಇರುತ್ತೆ, ಒಂದು ಮಾತ್ರ ಡಿಫರೆಂಟ್. ಏನಂತ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಹೌದಲ್ವಾ? ಈ ಪಿಕ್ಚರ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ 3 ಡಾಟ್ ಕೊಟ್ಟಿದ್ದಾರೆ. ಹೌದಲ್ವಾ? ಈ 3 ಡಾಟ್ ಅಲ್ಲಿ 3 ಡಾಟ್ ನಾವು ಏನ್ ಮಾಡಿದ್ರಪ್ಪ ಅಂತಂದ್ರೆ ಶೇಡ್ ಮಾಡಿದ್ದಾರೆ. ಪಿಕ್ಚರ್ಸ್ ಎಲ್ಲ ಸೇಮ್ ಇದೆ. ಹೌದಲ್ವಾ? ಈಗ ನಾವು ಡಾಟ್ ನ ನೆನ್ಪಿಟ್ಕೊಳ್ಳಿ. 3 ಡಾಟ್ಸ್ ಏನಾಗಿದೆಪ್ಪ ಅಂದ್ರೆ ಡಾಟ್ ಎಲ್ಲ ಏನಾಗಿದೆಪ್ಪ ಅಂದ್ರೆ ಶೇಡ್ ಆಗಿದೆ. ಹೌದಲ್ವಾ? ಓಕೆನಾ? ಗೊತ್ತಾಗ್ತಿದೆ ನಿಮ್ಗೆ? ಹಾಗಾದ್ರೆ ಆಪ್ಷನ್ ಎ ಅಲ್ಲಿ 3 ಡಾಟ್ ಶೇಡ್ ಆಗಿದೆ, ಪಿಕ್ಚರ್ ಸೇಮ್ ಇದೆ. ಓಕೆನಾ? ಆಪ್ಷನ್ ಬಿ ನೋಡ್ಕೊಳ್ಳಿ. ಆಪ್ಷನ್ ಬಿ ಅಲ್ಲಿ ಡಾಟ್ಸ್ ಎಷ್ಟಿದೆ? 3 ಇದೆ. ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ 2 ಡಾಟ್ ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಶೇಡ್ ಆಗಿದೆ, ಒಂದು ಡಾಟ್ ಅಲ್ಲಿ ಏನಾಗಿಲ್ಲಪ್ಪ ಅಂತಂದ್ರೆ ಶೇಡ್ ಆಗಿಲ್ಲ. ಓಕೆ, ಇದು ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ನೋಡ್ಕೊಳ್ಳಿ. ಆಪ್ಷನ್ ಸಿ ಪಿಕ್ಚರ್ಸ್ ಎಲ್ಲ ಸೇಮ್ ಇದೆ. ಹಾಗಾದ್ರೆ ಡಾಟ್ ಏನಾಗಿದೆ? ಇಲ್ಲಿ ಕೂಡ ಶೇಡ್, ಇಲ್ಲಿ ಕೂಡ ಶೇಡ್, ಈ ಡಾಟ್ ಕೂಡ ಶೇಡ್. ಹಾಗಾದ್ರೆ ಇಲ್ಲಿ ಕೂಡ 3 ಡಾಟ್ ಏನಾಗಿದೆ? ಶೇಡ್ ಆಗಿದೆ. ಹಾಗೆ ಆಪ್ಷನ್ ಡಿ ನೋಡ್ಕೊಳ್ಳಿ. ಇಲ್ಲಿ ಎಷ್ಟು ಡಾಟ್ ಇದೆ? 3 ಡಾಟ್ ಇದೆ. ಪಿಕ್ಚರ್ಸ್ ಏನಾಗಿದೆ ಅಲ್ಲ ಸೇಮ್ ಇದೆ. ಓಕೆನಾ? ಸೊ ಇಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಡಾಟ್ ಇದೆ, ಇಲ್ಲಿ ಡಾಟ್ ಇದೆ, ಇಲ್ಲಿ ಡಾಟ್ ಇದೆ. ಈ 3 ಡಾಟ್ ಏನಾಗಿದೆಪ್ಪ ಅಂತಂದ್ರೆ ಶೇಡ್ ಆಗಿದೆ. ಆಪ್ಷನ್ ಡಿ ಇಲ್ಲಿ ಇರುವಂತಹ 3 ಡಾಟ್ಸ್ ಶೇಡ್ ಆಗಿದೆ. ಆಪ್ಷನ್ ಸಿ ಅಲ್ಲಿ ಇರುವಂತಹ 3 ಡಾಟ್ಸ್ ಶೇಡ್ ಆಗಿದೆ. ಆಪ್ಷನ್ ಎ ಅಲ್ಲಿ ಇರುವಂತಹ 3 ಡಾಟ್ಸ್ ಶೇಡ್ ಆಗಿದೆ. ಆಪ್ಷನ್ ಬಿ ಅಲ್ಲಿ ಸೆಂಟ್ರಲ್ ಇರುವಂತಹ ಒಂದು ಡಾಟ್ ಏನಾಗಿಲ್ಲಪ್ಪ ಅಂತಂದ್ರೆ ಶೇಡ್ ಆಗಿಲ್ಲ. ಹಾಗಾಗಿ ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್. ಸೇಮ್ ಆಸ್ ಇಟ್ ಇಸ್ ಎಷ್ಟು ಪಿಕ್ಚರ್ಸ್ ಕೊಟ್ಟಿದ್ರೆ? 4 ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಒಂದಾದ ಒಂದು ಡಿಫರೆನ್ಸ್ ಇರ್ಬೇಕಲ್ವಾ? ಯಾವ ಡಿಫರೆನ್ಸ್ ಇದೆ ಅಂತ ನೋಡೋಣ. ಸಿಂಪಲ್ ನೋಡ್ಕೊಳ್ಳಿ. ಈಗ ನಮ್ಗೆ ಮಾಮೂಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ರೆ, ಬಾಕ್ಸ್ ಕೊಟ್ಬಿಟ್ಟು ಏನ್ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಲೈನ್ಸ್ ಇದೆ.
ಓಕೆನಾ. ಒಟ್ಟಾರೆಯಾಗಿ ನಮ್ಗೆ ಲೈನ್ಸ್ ಹೇಳಿದ್ರೆ ಹೌದಲ್ವಾ, 1 2 3 4 5 ಅಂತ ಹೇಳ್ಬಿಟ್ಟು ಲೈನ್ಸ್ ಹೇಳಿದ್ದಾರೆ. ಇದರಲ್ಲಿ ಲೈನ್ಸ್ ಇದೆ ಒಟ್ಟಾರೆಯಾಗಿ. ಓಕೆನಾ. ಆಪ್ಷನ್ ಎ ಇಲ್ಲಿ. ಆಪ್ಷನ್ ಬಿ ಅಲ್ಲಿ ನೋಡ್ಕೊಳ್ಳಿ, ಸೇಮ್ ಸ್ಕ್ವೇರ್ ಏನಾಗಿದೆಪ್ಪ ಅಂದ್ರೆ ಎಲ್ಲಾದ್ರೂ ಸ್ಕ್ವೇರ್ ಮಾಮೂಲಿ ಇದೆ, ಆದ್ರೆ ಇಲ್ಲೇನಾಗಿದೆಪ್ಪ ಅಂತಂದ್ರೆ ಸರ್ಕಲ್ ಇದೆ. ಓಕೆನಾ. ಬಟ್ ಇಲ್ಲಿ ಲೈನ್ಸ್ ಇಲ್ಲ. ಓಕೆನಾ. ಇದು ಸರ್ಕಲ್ ಇದೆ, ಇಲ್ಲಿ ಲೈನ್ಸ್ ಇಲ್ಲ. ಓಕೆನಾ. ಇಲ್ಲಿ ಲೈನ್ಸ್ ಇತ್ತ. ಓಕೆನಾ. ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಆಪ್ಷನ್ ಸಿ ಸೇಮ್ ಏನಿದೆ ಬಾಕ್ಸ್ ಇದೆ, ಬಟ್ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಲೈನ್ಸ್ ಇದೆ. ಹೌದಲ್ವಾ, 4 ಲೈನ್ಸ್ ಇದೆ ಅಲ್ವಾ, ಲೈನ್ಸ್ ಒಟ್ಟಾರೆಯಾಗಿ ಲೈನ್ಸ್ ಇದೆ. ಆಪ್ಷನ್ ಸಿ ಅಲ್ಲಿ ಲೈನ್ಸ್ ಇದೆ. ಓಕೆ. ಆಪ್ಷನ್ ಡಿ ನೋಡ್ಕೊಳ್ಳಿ, ಆಪ್ಷನ್ ಡಿ ಯಲ್ಲೂ ಕೂಡ ಲೈನ್ಸ್ ಇದೆ. ಹೌದಲ್ವಾ, ಒಟ್ಟಾರೆಯಾಗಿ ಎಷ್ಟು ಲೈನ್, 2 ಲೈನ್ 3 ಲೈನ್, ಒಟ್ಟಾರೆಯಾಗಿ ಒಳಗಡೆ ಇರುವಂತ ಪಿಕ್ಚರ್ಸ್ ಗೆ ಲೈನ್ ಇದೆ. ಸೊ ಆಪ್ಷನ್ ಡಿ ಯಲ್ಲೂ ಕೂಡ ಲೈನ್ಸ್ ಇದೆ. ಆಪ್ಷನ್ ಸಿ ಯಲ್ಲೂ ಕೂಡ ಲೈನ್ಸ್ ಇರ್ತಿದ್ದಾರೆ. ಆಪ್ಷನ್ ಎ ಯಲ್ಲೂ ಕೂಡ ಲೈನ್ಸ್ ಇರ್ತಿದ್ದಾರೆ. ಹಾಗಾದ್ರೆ ಆಪ್ಷನ್ ಬಿ ಯಲ್ಲಿ ಮಾತ್ರ ಏನಾಗಿದೆಪ್ಪ ಅಂತಂದ್ರೆ ಕರ್ವ್ಡ್ ಇದೆ. ನೋಡಿ ಇಲ್ಲಿ ಲೈನ್ಸ್ ಇಲ್ಲ ಒಳಗಡೆ. ಸೊ ಹಂಗಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಎಲ್ಲಾದ್ರೂ ಒಳಗಡೆ ಲೈನ್ಸ್ ಇದೆ, ಸಿ ಅಲ್ಲಿ ಲೈನ್ಸ್ ಇದೆ, ಡಿ ಅಲ್ಲಿ ಲೈನ್ಸ್ ಇದೆ. ಹಾಗಾದ್ರೆ ಆಪ್ಷನ್ ಬಿ ಅಲ್ಲಿ ಮಾತ್ರ ಲೈನ್ಸ್ ಇಲ್ಲ, ಇಲ್ಲಿ ಕರ್ವ್ಡ್ ಇದೆ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ದ ರೈಟ್. ಫೋರ್ತ್ ಕ್ವಶನ್ ಏನಾಗಿದೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ಕೂಡ ಏನಾಗಿದೆಪ್ಪ ಅಂತಂದ್ರೆ ಪಿಕ್ಚರ್ಸ್ 4 ಇದೆ, 4 ಪಿಕ್ಚರ್ಸ್ ಇದೆ. ಅರ್ಥ ಆಯ್ತಾ? ಓಕೆನಾ. ಎಸ್, ಇದ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದು ಮಾತ್ರ ಏನಾಗಿರ್ಬೇಕು, ಡಿಫ್ರೆಂಟ್ ಇರಬೇಕು. ಹಾಗಾದ್ರೆ ಒಂದು ಯಾವ್ದು ಡಿಫ್ರೆಂಟ್ ಇದೆ ಅಂತ ನೋಡೋಣ. ಓಕೆನಾ. ಎಸ್ ನೋಡ್ಕೊಳ್ಳಿ, ಇಲ್ಲಿ ಎಷ್ಟು ಆಪ್ಷನ್ ಎ ಅಲ್ಲಿ ಎಷ್ಟು ಸರ್ಕಲ್ಸ್ ಇದೆ, 2 ಸರ್ಕಲ್ಸ್ ಇದೆ. ಸೊ ಎಷ್ಟು ಕರ್ವ್ಡ್ ಲೈನ್ಸ್ ಇದೆ, 1 2 ಸರ್ಕಲ್ಸ್ 1 ಕರ್ವ್. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ, ಆಪ್ಷನ್ ಬಿ ಅಲ್ಲಿ ನೋಡ್ಕೊಳ್ಳಿ, ಎಷ್ಟು ಲೈನ್ ಇದೆ, ಎಷ್ಟು ಸರ್ಕಲ್ ಇದೆ, 1 ಸರ್ಕಲ್. ಎಷ್ಟು ಕರ್ವ್ಡ್ ಇದೆ, 2 ಇದೆ. ವೆರಿ ಗುಡ್. ಆಪ್ಷನ್ ಸಿ ಅಲ್ಲಿ ನೋಡ್ಕೊಳ್ಳಿ, ಎಷ್ಟು ಸರ್ಕಲ್ ಇದೆ, ಎಷ್ಟು ಕರ್ವ್ಡ್ ಇದೆ, 2 ಇದೆ. ವೆರಿ ಗುಡ್. ಆಪ್ಷನ್ ಡಿ ಅಲ್ಲಿ ನೋಡ್ಕೊಳ್ಳಿ, ಎಷ್ಟು ಸರ್ಕಲ್ ಇದೆ, 1 ಸರ್ಕಲ್. ಎಷ್ಟು ಕರ್ವ್ಡ್ ಇದೆ, 2 ಕರ್ವ್ಡ್ ಇದೆ. ಓಕೆನಾ. ಇಲ್ಲಿ ಒಂದು ಸರ್ಕಲ್, ಇಲ್ಲಿ 1 ಸರ್ಕಲ್, ಇಲ್ಲಿ 1 ಸರ್ಕಲ್. ಆದ್ರೆ ಆಪ್ಷನ್ ಎ ಅಲ್ಲಿ ಮಾತ್ರ 1 ಸರ್ಕಲ್. ಹೌದಲ್ವಾ. ನೋಡಿ ಆಪ್ಷನ್ ಡಿ 1 ಸರ್ಕಲ್, ಆಪ್ಷನ್ ಸಿ 1 ಸರ್ಕಲ್, ಆಪ್ಷನ್ ಬಿ, ಆಪ್ಷನ್ ಎ ಮಾತ್ರ 2 ಸರ್ಕಲ್. ಸೊ ಹಂಗಾಗಿ ರೈಟ್ ಆನ್ಸರ್ ಈಸ್ ಎಸ್ ಫಿನಿಶ್. ಓಕೆನಾ. ಫೋರ್ತ್ ಕ್ವಶನ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡ್ಕೊಳ್ಳಿ. ಫಿಫ್ತ್ ಕ್ವಶನ್ ನೋಡ್ಕೊಳ್ಳಿ, ಸೇಮ್ ಆಸ್ ಇಟ್ ಇಸ್ ಎಷ್ಟು ಇದೆಯಪ್ಪ ಅಂತದ್ದು ಪಿಕ್ಚರ್ಸ್ ಇರುತ್ತೆ. ಕ್ವಶನ್ ನಂಬರ್ ಯಾವ ಲೆಸನ್ ಅಪ್ಪ ಅಂತಂದ್ರೆ ಮೆಟಲಬಿಲಿಟಿಯಲ್ಲಿ ಬರುವಂತದ್ದು ಹಾರ್ಡ್ ಮ್ಯಾನ್ ಔಟ್ ಅಂತ ಕರೀತೀವಿ ನಾವು. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ 5 ಕ್ವಶನ್ಸ್ ನಾನ್ ಮಾಡ್ತೀನಿ, ಇನ್ 5 ಕ್ವಶನ್ ನೀವು ಮಾಡ್ತೀರಾ. ಯಾರು ಬೇಗ 5 ಕ್ವಶನ್ ಗೆ ಆನ್ಸರ್ ಮಾಡ್ತೀರಾ ಅವರಿಗೆ ನಮ್ಮ ಕಡೆಯಿಂದ ಒಂದು ಉಚಿತವಾದಂತ ಒಂದು ಪೆನ್ ಸಿಗುತ್ತೆ. ಇವಾಗ್ಲೇ ಕಾಮೆಂಟ್ ಮಾಡಿ ಬೇಗ 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 ಅಂತ ಹೇಳ್ತಾ ಎಸ್ 5ನೇ ಕ್ವಶನ್ ನೋಡ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 4 ಪಿಕ್ಚರ್ಸ್ ಇದೆ. ಅದಾಯ್ತಾ? ಓಕೆನಾ. ಎಸ್, ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ನೋಡ್ಕೊಳ್ಳಿ, ಇಲ್ಲಿ ರೆಕ್ಟಾಂಗಲ್ ಇದೆ. ಹೌದಲ್ವಾ. ಈ ರೆಕ್ಟಾಂಗಲ್ ಸಮನಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಆಪ್ಷನ್ ಏನಾಗಿದೆಪ್ಪ ಅಂತಂದ್ರೆ ಒಂದು ಡೈಮಂಡ್ ಶೇಪ್ ಇದೆ. ಹೌದಲ್ವಾ. ಹಿಂಗಲ್ಲ, ಡೈಮಂಡ್ ಶೇಪ್ ಐತಿ. ಓಕೆನಾ. ಇದನ್ನ ಏನ್ ಮಾಡಿದ್ರಪ್ಪ, ಅರ್ಧಕ್ಕೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕೊಯ್ದಿದ್ದಾರೆ. ಅರ್ಧಕ್ಕೆ ಅಲ್ವಾ. ನೋಡಿ ಇದನ್ನ ಏನ್ ಮಾಡಿದ್ದಾರೆ, ಅರ್ಧಕ್ಕೆ ಏನ್ ಮಾಡಿದ್ರೆ ಕಟ್ ಮಾಡಿದ್ರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನ ಅರ್ಧಕ್ಕೆ ಕಟ್ ಮಾಡಿದ್ದಾರೆ. ಹೌದಲ್ವಾ. ಇದು ಈಕ್ವಲ್ ಪಾರ್ಟ್ ಇದೆಯಾ, ಈಕ್ವಲ್ ಪಾರ್ಟ್ ಮಾಡಿದ್ರ. ಆಪ್ಷನ್ ಸಿ ಅಲ್ಲಿ ಈಕ್ವಲ್ ಪಾರ್ಟ್ ಇದೆಯಾ. ಹಾಗಾದ್ರೆ ಆಪ್ಷನ್ ಡಿ ನೋಡ್ಕೊಳ್ಳಿ, ಇದೊಂದು ಪಾರ್ಟ್, ಇದೊಂದು ಪಾರ್ಟ್, ಇದೊಂದು ಪಾರ್ಟ್, ಇದೊಂದು ಪಾರ್ಟ್. ಓಕೆನಾ. ಇದರಲ್ಲಿ 2 ಪಾರ್ಟ್ ಮಾಡಿದ್ರೆ, ಇದರಲ್ಲಿ 2 ಪಾರ್ಟ್ ಮಾಡಿದ್ರೆ, ಇದರಲ್ಲಿ 2 ಪಾರ್ಟ್ ಮಾಡಿದ್ರೆ. ಆದ್ರೆ ಆಪ್ಷನ್ ಡಿ ಅಲ್ಲಿ 1 2 3 4 4 ಪಾರ್ಟ್ ಮಾಡಿದ್ರೆ. ಹೌದಲ್ವಾ. ಹಾಗಾದ್ರೆ ಆನ್ಸರ್ ಯಾವುದು ಇದೆ? ಸೊ ಹಂಗಾಗಿ ಆಪ್ಷನ್ ಎ ರಾಂಗ್, ಆಪ್ಷನ್ ಬಿ ರಾಂಗ್, ಆಪ್ಷನ್ ಸಿ ರಾಂಗ್, ಆಪ್ಷನ್ ಡಿ ದ ರೈಟ್ ಆನ್ಸರ್. ಇಲ್ಲಿ ತನಕ ನಾನು 5 ಮಾಡಿದ್ದೀನಿ. ನೀವು ಈಗಾಗಲೇ ನಾವು ವಿಡಿಯೋನ ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಇನ್ನು 5 ಬೇಗ 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 ನೀವು ಆನ್ಸರ್ ಅನ್ನ ಮಾಡಿ. ಕೇವಲ 10 ಕ್ವಶನ್ಸ್ ಇದೆ. 5 ಕ್ವಶನ್ ನಾನು ಮಾಡಿದ್ದೀನಿ, 5 ಕ್ವಶನ್ ನೀವು ಮಾಡಿ. ಒಟ್ಟಾರೆ 10 ಕ್ವಶನ್ ನೀವು ಮಾಡಿ. ಯಾವುದೇ ಕ್ವಶನ್ ಡೌಟ್ ಇದ್ರೂ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಪಟ 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 ಅಂತ ಹಾಕಿ ನಾವು ಚಟ 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 ಅಂತ ನಿಮ್ಗೆ ಆನ್ಸರ್ ಮಾಡ್ತೇವೆ. ಓಕೆ. ಮಾರ್ನಿಂಗ್ ಹ್ಯಾಪಿ ಎನ್ವಿರಾನ್ಮೆಂಟ್ ಡೇ. ಪರಿಸರನ ಉಳಿಸಿ, ಪರಿಸರನ ರಕ್ಷಣೆ ಮಾಡಿ. ಯಾಕಂತಂದ್ರೆ ಇವತ್ತು ನಾವುಗಳು
ದಿನನಿತ್ಯ ಬದುಕಬೇಕಾದ್ರೆ ನಮ್ಗೆ ಏನ್ ಬೇಕಪ್ಪ, ನಮ್ಗೆ ಏನ್ ಬೇಕಪ್ಪ ಅಂತಂದ್ರೆ ಉಸಿರು ಬೇಕು. ಓಕೆನಾ, ಉಸಿರಿದ್ರೇನೆ ನಮ್ಗೆ ಹೆಸರು. ಹಾಗಾಗಿ ಪ್ರತಿಯೊಬ್ರು ಕೂಡ ಮರ ಗಿಡಗಳನ್ನ ಬೆಳೆಸಿ ಸೊ ಪರಿಸರವನ್ನ ರಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಸಾಲುಮರದ ತಿಮ್ಮಪ್ಪ ಅವ್ರನ್ನ ಮತ್ತೊಂದ್ಸರಿ ನೆನ್ಕೊಂಡು, ಯಾಕಂತಂದ್ರೆ ಸೊ ಅವರು ಮಾಡಿದಂತ ಸಾಧನೆ ಅಪಾರವಾಗಿತ್ತು. ಇವತ್ತಿನ ದಿವಸ ನಾವೊಬ್ರು ಮನುಷ್ಯರಾಗಿ ಪ್ರತಿ ದಿವಸ ನಾವು ಎನ್ವಿರಾನ್ಮೆಂಟ್ ಡೇ ದಿವಸ ಒಂದೊಂದು ಮರವನ್ನ ನೆಟ್ಟರು ಕೂಡ, ಒಬ್ಬೊಬ್ರು ಮರ ನೆಟ್ಟರು ಕೂಡ ಸೊ ನಮ್ಮ ಪರಿಸರ ಏನಾಗಿರುತ್ತಪ್ಪ ಅಂತಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಎಸ್ ನೋಡ್ಕೊಳ್ಳಿ. ಇದು 6th ಕ್ವಶನ್. ಓಕೆನಾ, ಈ ಕ್ವಶನ್ಗೆ ನೀವೇ ಆನ್ಸರ್ ಮಾಡಬೇಕು. ಯಾರು ಬೇಗ ಆನ್ಸರ್ ಮಾಡ್ತೀರಾ ನೋಡೋಣ. ಇದು 6th ಕ್ವಶನ್. ಓಕೆನಾ, ABCD ಇದೆ, 3 ಸಿಮಿಲರ್ ಇರುತ್ತೆ, 1 ಡಿಫರೆಂಟ್ ಇರುತ್ತೆ. ಯಾವ್ದಂತ ನೀವು ಕರೆಕ್ಟ್ ಇರುತ್ತೆ. ಇದು 6th ಕ್ವಶನ್. ಓಕೆನಾ, ಪಾಸ್ ಮಾಡ್ಕೊಂಡು ನೋಡಿ ಬೇಗ ಆದ್ರೆ. ನೆಕ್ಸ್ಟ್ ಇದು 7th ಕ್ವಶನ್. ಓಕೆನಾ, 7th ಕ್ವಶನ್ ನೋಡ್ಕೊಳ್ಳಿ. ಸೇಮ್ ಆಸ್ ಇಟ್ ಇಸ್ 4 ಕ್ವಶನ್ಸ್ 4 ಪಿಕ್ಚರ್ಸ್ ಹಾಕಿದೀವಿ. 3 ಸಿಮಿಲರ್ ಇರುತ್ತೆ, 1 ಡಿಫರೆಂಟ್ ಇರುತ್ತೆ. ಇದರಲ್ಲಿ ಯಾವ್ದು ಡಿಫರೆಂಟ್ ಇದೆ, ಯಾಕಿದೆ ಅಂತ ಹೇಳ್ಬಿಟ್ಟು ನೀವು ಮೆಸೇಜ್ ಮಾಡ್ಬೇಕು, ಸಾರಿ ಕಮೆಂಟ್ ಮಾಡಿ. ಓಕೆನಾ, ಇದು 7th ಕ್ವಶನ್. ನೆಕ್ಸ್ಟ್ ನೋಡ್ಕೊಳ್ಳಿ, ಇದು 8th ಕ್ವಶನ್. ಓಕೆನಾ, ಸೊ 3 ಸಿಮಿಲರ್ ಇರುತ್ತೆ, 1 ಡಿಫರೆಂಟ್ ಇರುತ್ತೆ. ಯಾವ್ದು ಡಿಫರೆಂಟ್ ಇದೆ, ಯಾಕಿದೆ ಅಂತ ಹೇಳ್ಬಿಟ್ಟು ಈ ಕೂಡಲೇ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು. ಓಕೆನಾ, ಎಸ್ ನೋಡ್ಕೊಳ್ಳಿ 8. ನೆಕ್ಸ್ಟ್ ಎಸ್ 9ನೇ ನೋಡ್ಕೊಳ್ಳಿ. 9ನೇ ನೋಡ್ಕೊಳ್ಳಿ. ಓಕೆನಾ, ಇದು 9ನೇ ಕ್ವಶನ್. ಓಕೆನಾ, 9ನೇ ಕ್ವಶನ್ ನೋಡ್ಕೊಳ್ಳಿ. ಸೊ ಒಟ್ಟಾರೆಗೆ 4 ಪಿಕ್ಚರ್ಸ್ ಇರುತ್ತೆ. ಇದರಲ್ಲಿ 3 ಸಿಮಿಲರ್ ಇರುತ್ತೆ, 1 ಡಿಫರೆಂಟ್ ಇರುತ್ತೆ. ಯಾವ್ದು ಅಂತ ಹೇಳ್ಬಿಟ್ಟು ನೀವು ಯಾಕೆ ಅಂತ ಹೇಳ್ಬಿಟ್ಟು ಯಾವ್ದು ಅಂತ ಹೇಳ್ಬಿಟ್ಟು ಆಪ್ಷನ್ ಸಮೇತ ನೀವು ಏನ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡ್ಬೇಕು. ಓಕೆನಾ, ಎಸ್ ನೆಕ್ಸ್ಟ್ 9 ಆಯ್ತಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಇದು 10ನೇ ಕ್ವಶನ್. ಇದು 10 ಕ್ವಶನ್ಸ್ ಇದೆ. ಸೊ 10 ಕ್ವಶನ್ 10ನೇ ಕ್ವಶನ್ ಇದು. ಇದ್ರಲ್ಲಿ ಯಾವ್ದು ಡಿಫರೆಂಟ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಕು. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಅದಕ್ಕೆ ರಿಪ್ಲೈ ಕೊಡ್ತೀವಿ ನಾವು. ಸೊ ಈ ಕೂಡಲೇ ಕಮೆಂಟ್ ಮಾಡಿ ಇದು 10 ಕ್ವಶನ್ಸ್. ಓಕೆ, ನಾನು ನೆನ್ಪಿಟ್ಕೊಳ್ಳಿ, ಇದು ಶ್ರೀ ಸಾಯಿ ಕೋಚಿಂಗ್ ಸೆಂಟರ್. ನಮ್ಮಲ್ಲಿ ಕಂಪ್ಯೂಟರ್ ಬೇಸಿಕ್, ಟ್ಯಾಲಿ ಮತ್ತೆ ನವೋದಯ, ಮುರಾರ್ಜಿ ಮತ್ತೆ ಟ್ಯೂಷನ್ ಕ್ಲಾಸಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಹತ್ತಿರದಲ್ಲಿರುವಂತ ಯಾರೇ ಆಗಿರ್ಲಿ ಕೂಡ ಬನ್ನಿ, ಮತ್ತೆ ಆನ್ಲೈನ್ ಕ್ಲಾಸ್ ಬೇಕಾದ್ರೆ ನಮ್ಮನ್ನು ಕೇಳಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ ಅನ್ನು ನಾವು ಮುಕ್ತಾಯ ಮಾಡ್ತಿದ್ದೀವಿ. ಸೊ ಎಲ್ಲರಿಗೂ ಧನ್ಯವಾದಗಳಂತ ತಿಳಿಸ್ತಾ ಥ್ಯಾಂಕ್ ಯು.